ಇನ್ನು ಕಾಗಿಣಾ ನದಿ ಅಬ್ಬರದಿಂದಾಗಿ ಉತ್ತರಾದಿ ಮಠ ನಲುಗಿ ಹೋಗಿದೆ. ಉತ್ತರಾದಿ ಮಠದ ಗೋಶಾಲೆಗೆ ಜಲ ದಿಗ್ಬಂಧನ ಹಾಕಿದೆ. ನೋಡಿ, ಇಲ್ಲಿ ಗೋಶಾಲೆಗೆ ಜಲ ದಿಗ್ಬಂಧನವೇ ಬಿದ್ದಿದೆ. ಜಯತೀರ್ಥ ಅವರ ಪೂಜಾ ಕೈಂಕರ್ಯಕ್ಕೂ ಕೂಡ ಈ ಮಳೆ ಬ್ರೇಕ್ ಹಾಕ್ಬಿಟ್ಟಿದೆ. ಇವತ್ತು ಜಯತೀರ್ಥ ಅವರ ಪೂಜೆ ನಡೀಬೇಕಿತ್ತು. ಪ್ರವಾಹದ ಹಿನ್ನೆಲೆ ಮೂಲ ಬೃಂದಾವನವೇ ಮುಳುಗಡೆ ಆಗ್ಬಿಟ್ಟಿದೆ. ಸೊ ಕಲಬುರಗಿಯ ಸೇಡಂ ನದಿ ತಟದಲ್ಲಿರುವಂತಹ ಮಠ ಇದು. ಜೊತೆಗೆ ಗೋವುಗಳಿಗೆ ಪಾಪ ಮೇವು ಕೂಡ ಇಲ್ದಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಡಿಯಲ್ಲಿ ಒಂದು ದಿನದ ಮಟ್ಟಿಗೆ ಮಾತ್ರ ಮೇವು ಶೇಖರಣೆ ಇದೆ. ನಾಳೆ ಗೋವುಗಳಿಗೆ ಹೇಗಪ್ಪ ಮೇವು ಹಾಕೋದು ಅನ್ನುವಂಥದ್ರ ಬಗ್ಗೆ ಪಾಪ ಪರಿತಪಿಸ್ತಾ ಇದ್ದಾರೆ. ಈಗ ಈ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮೇವು ಕೊರತೆಯನ್ನು ನೀಗಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. 40ಕ್ಕೂ ಹೆಚ್ಚು ಗೋವುಗಳು ಗೋಶಾಲೆಯಲ್ಲಿವೆ. ಉತ್ತರಾದಿ ಮಠ ಒಂದು ಕಡೆ ಮುಳುಗಡೆ ಆಗ್ಬಿಟ್ಟಿದೆ, ಇನ್ನೊಂದು ಕಡೆ ಗೋಶಾಲೆ. ಉತ್ತರಾದಿ ಮಠದ ಅರ್ಚಕರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನದಿ ನೀರಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ನಾವು ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡಿ. ನಾನು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಕೇಡ ಗ್ರಾಮದಲ್ಲಿರ್ತಕ್ಕಂಥದ್ದು. ಇಡೀ ಉತ್ತರಾದಿ ಮಠದ ಏನು ಆವರಣ ಇದೆ, ಇಡೀ ಉತ್ತರಾದಿ ಮಠ ಆವರಣ ಸಂಪೂರ್ಣವಾಗಿ ಜಲಾವೃತಗೊಂಡಿರ್ತಕ್ಕಂಥದ್ದು. ಸದ್ಯ ಆ ಗೋಶಾಲೆಯೂ ಕೂಡ ಜಲಾವೃತಗೊಂಡಿದೆ. ಮೂಲ ಬೃಂದಾವನ ಮಠ ಏನಿದೆ ಅದು ಕೂಡ ಏನು ಸಂಪೂರ್ಣ ಜಲಾವೃತ ಆಗಿರೋದ್ರಿಂದ ಸಹಜವಾಗಿ ಏನು ಅಂತಂದರೆ ಇವತ್ತಿನ ಪೂಜಾ ಕೈಂಕರ್ಯ ಏನಿತ್ತು ಅದೆಲ್ಲವನ್ನು ಕೂಡ ಬಂದ್ ಮಾಡಲಾಗಿದೆ. ಯಾಕೆಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಕಾಗಿಣಾ ನದಿಯ ನೀರು ಏನು ಅಂತಂದರೆ ಮಠಕ್ಕೆ ಬಂದಿದ್ದರಿಂದ ಸಹಜವಾಗಿ ಏನು ಅಂತಂದರೆ ಮಠದಲ್ಲಿ ಸಾಕಷ್ಟು ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಆ ಮಠ ಒಂದು ರೀತಿ ಅಕ್ಷರಶಃ ನಡುಗಡ್ಡೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ 4 ದಿಕ್ಕುಗಳಿಂದನೂ ಕೂಡ ಆ ಕಾಗಿಣಾ ನದಿ ಏನು ಅಂತಂದರೆ ಮಠಕ್ಕೆ ಆವರಿಸಿಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಆ ನೀರು ಮಠದ ಆವರಣದೊಳಗೆ ಹೋಗಿರೋದ್ರಿಂದ ಸಹಜವಾಗಿ ಏನು ಅಂತಂದರೆ ಗೋಶಾಲೆ ಆಗಿರ್ಬೋದು, ಆ ಮಠದ ಇಡೀ ಏನು ಅಂತಂದರೆ ಆ ಪ್ರಾಂಗಣ ಇದೆ ಎಲ್ಲವೂ ಕೂಡ ಆ ಕಾಗಿಣಾ ನದಿ ನೀರಿನಿಂದ ಸಾಕಷ್ಟು ಪ್ರಮಾಣದಲ್ಲಿ ಆ ನೀರು ತುಂಬಿಕೊಂಡಿದೆ. ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಿರ್ತಕ್ಕಂಥ ಜಲ ಇನ್ನೂ ಇಳಿಕೆ ಆಗ್ತಾ ಇಲ್ಲ. ಈ ಬೃಹತ್ ಪ್ರಕೃತಿ ವಿಕೋಪದಿಂದ ಬರ್ತಕ್ಕಂಥ ಮಳೆ ಅವಾಂತರದಿಂದ ಅನೇಕ ತೊಂದರೆಗಳು ನಡೀತಾ ಇದೆ. ಆದರೆ ಎಲ್ಲವೂ ಅಲ್ಲಿಯೇ ಇರ್ತಕ್ಕಂಥ ಗೋಶಾಲೆ ಹಾಗೂ ಪಾಕಶಾಲೆಯಲ್ಲಿ ನೀರು ನುಗ್ಗಿ ಒಳಗಡೆ ಹೋಗಿದೆ. ಹೀಗಾಗಿ ಆ ಎಲ್ಲ ಜಾನುವಾರುಗಳನ್ನು ಆ ಮೇಲೆ ಸ್ಥಳಾಂತರವನ್ನು ಮಾಡಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಪೂಜೆ ನಿನ್ನೆ ಬೆಳಗ್ಗೆ ಮುಗಿಸಿ ಇವತ್ತು ಪೂಜೆಯನ್ನು ಮಾಡುವುದಕ್ಕೋಸ್ಕರ ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಇಲ್ಲಿ ಬಂದು ಸಿದ್ಧರಾಗಿದ್ದೇವೆ. ಆದರೆ ಒಳಗೆ ಹೋಗಲಿಕ್ಕೆ ಇನ್ನೂ ತೊಂದರೆ ಆಗ್ತಾಯಿದೆ. ನೀರಿನ ಪ್ರವಾಹ ಹೆಚ್ಚು ಹರಿತಾ ಇದೆ. ಇಳಿಕೆ ಆದ ನಂತರ ಅಲ್ಲಿ ಹೋಗುವ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದೇವೆ. ವೃಂದಾವನದಲ್ಲಿ ನಾನು ಆ ಗುರುಗಳ ಧ್ಯಾನವನ್ನು ಮಾಡ್ತಾ ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡುವ ಉದ್ದೇಶದಿಂದ ಗುರುಗಳು ಪ್ರತಿ ವರ್ಷವೂ ಇದು ಹರಿದು ಬರ್ತಕ್ಕಂಥ ತೀರ್ಥ. ಇದು ಯಾರಿಂದಲೂ ಕೂಡ ಇದು ನಿಲ್ಲಿಸಲಿಕ್ಕೆ ಶಕ್ಯ ಇಲ್ಲ. ಆದ್ದರಿಂದ ಗುರುಗಳು ಆ ತೀರ್ಥದಲ್ಲೇ ಸ್ನಾನವನ್ನು ಮಾಡಿ ಭಗವಂತನನ್ನು ಮಾಧವನನ್ನು ವೇಣುಗೋಪಾಲನನ್ನು ಮುಖ್ಯ ಪ್ರಾಣದೇವರನ್ನು ನಿರಂತರವಾಗಿ ಗುರುಗಳು ಇಲ್ಲಿ 650 ವರ್ಷಗಳ ಪರ್ಯಂತರವಾಗಿ ತೀರ್ಥದಲ್ಲಿ ಕುಳಿತು ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಆ ಮೂಲ ಬೃಂದಾವನದಲ್ಲಿರ್ತಕ್ಕಂಥ ಜಯತೀರ್ಥರ ಪೂಜಾ ಕೈಂಕರ್ಯಗಳು ನಡೀತವೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.